ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರವ್ರೆ? ಓಹೋ, ಇದು ಹೆಣ್ಮಗಳ ಮುಖಾನ ಕಾಣವಲ್ದಲ್ಲಪ್ಪ ಚಂದಾಗಿ. ಯಾರು ಇರ್ಬೇಕಂತ ನಾನು. ಮಿಸ್, ಏನ್ ಬೇಕಾಗಿತ್ತು? ನಾ ಮಿಸ್ ಅಲ್ರಿ, ಮಿಸ್ಸಸ್. ಮಿಸ್ ಅಂತ ಕರಿತೀರಲ್ಲ, ಅಲ್ಲ ನನ್ನ ನೋಡಿದ್ರೆ ನಿಮಗೆ ಮಿಸ್ ಅನ್ನಂಗೆ ಅನಿಸ್ತೈತನ? ಒಟ್ಟ ನಮ್ಮೂರಾಗ ನೋಡಿದ್ದೇ ಇಲ್ಲ ನಾನು ನಿಮ್ಮನ್ನ. ಯಾವ್ರನವ್ರು ನೀವು? ನಾನು ಈಗ ಬಸ್ ಇಳಿದಿದ್ದು, ಈ ಊರಿಗೆ ಹೊಸದಾಗಿ ಬಂದೇನೆ. ಓ ಹೌದ್ರಿ. ನಿಮ್ಮ ಹೆಸರು ರೀ? ನನ್ನ ಹೆಸರು ಹೇಳಂಗಿಲ್ಲ. ಹೇಳ್ರಲ್ಲ, ಏನಾಗೋದೈತಿ? ಒಟ್ಟು ನಿಮ್ಮ ಹೆಸರು ಕೇಳೋಣ. ಇಲ್ಲಾಂದ್ರೆ ನಾನೇನು ಆ ಕಿಂದರ್ ಜೋಗಿ ಪಿಕ್ಚರ್ ಐತಲ್ಲ, ಅದ್ರೊಳಗೆ ಗಂಗಾ ಯಮುನಾ ರುಕ್ಮಿಣಿ ಬಾಮಿನಿ ಅಂತ ಹಾಡು ಹೇಳಕತ್ತೇನ್ರಿ? ನೀವು ಹಾಡು ಹೇಳೋದು ಬೇಡ, ನನ್ನ ಹೆಸರು ಹೇಳೋದು ಬೇಡ. ನನ್ನ ಹೆಸರು ಭಾಮ, ಸತ್ಯಭಾಮ. ಯವ್ವ ಸತ್ನೆ. ಅಯ್ಯ, ಸತ್ನೆ ಅಲ್ರಿ, ಸತ್ಯಭಾಮ. ಅಲ್ಲ, ನಿಮ್ಮ ಹೆಸರು ಕೇಳಿ ನಾ ಸತ್ನಿ ಅಂದೆ. ಸತ್ಯಭಾಮ ಸತ್ಯಭಾಮ ಕೋಪವೇಕೆ ನನ್ನಲ್ಲಿ ಸರಸ್. ಮುಂದೆ ಹಾಡ್ಬೇಡ್ರಿ. ಏನದು? ಹೋಲ್ಬಿಡ್ರಿ. ನಮ್ಮ ಊರಿಗೆ ಸ್ವಾಗತ. ಯಾರ ಮನೆಗೆ ಬಂದಿರಿ? ನಾನು ಹಿರೇ ಇವ್ರದಾರಲ್ರಿ, ಮಂಜಣ್ಣರ, ಅವ್ರ ಮನೆಗೆ ಬಂದೇನ್ರಿ. ಅದ ನಮ್ಮ ಕಳ್ ಮಂಜ ಅವ್ರ ಮನೆಗೆ ಬಂದಿರಿ? ಅವ್ರು ನಿಮ್ಗೆ ಏನಾಗ್ಬೇಕು? ಅವರು ಅವ್ರ ಹೆಂಡತಿ ಅದಾರಲ್ಲ, ಅವ್ರ ತಂಗಿ ನಾನು. ಓ, ಅವ್ರ ತಂಗಿನ? ಮಗಳಿದ್ದಂಗದಿರಿ, ತಂಗಿ ಅಂತೀರಪ್ಪ. ನನಗೆ ಟಿಕ್ಳಿ ಬೇಕಾಗಿತ್ತು, ಟಿಕ್ಳಿ ಪೇರನ್ ಲವ್ಲಿ ಬೇಕಾಗಿತ್ತು. ಟಿಕಡಿ ಪೆರಲಲ್ಲಿ ಬೇಕಾದಷ್ಟು ಅದಾವ ನಮ್ಮ ಅಂಗಡಿಯಾಗ, ಎಲ್ಲ ತರ ಸಿಗ್ತಾವ. ಸ್ವಲ್ಪ ಸರಿತೀರಾ? ಇವು ಹೆಂಗೊಂದು ಟಿಕ್ಳಿ? ಬರೀ 2 ರೂಪಾಯಿ. ಏನು, 2 ರೂಪಾಯಿ? ಇಷ್ಟು ಸಸ್ತಾ? 2 ರೂಪಾಯಿಗೆ ಟಿಕ್ಳಿ ಇಷ್ಟು ಸಸ್ತಾ ರೀ? ಹಾ, 2 ರೂಪಾಯಿ. ಅಲ್ಲ, ಬ್ಯಾರ್ಯಾರಿಗೆ ಆದ್ರೆ ಭಾಳ 10 ರೂಪಾಯಿಗೊಂದು, ನಿಮ್ಗಲ್ಲ 2 ರೂಪಾಯಿ. ಓಹೋ, ಏನು ನನಗಿಷ್ಟು ಕಮ್ಮಿ ಕೊಡಕತ್ತೀರಿ? ಅಂಗಡಿಯಾಗ ಯಾರು ಬೇರೆ ಹೆಣ್ಮಕ್ಳು ಇಲ್ಲನ್ರಿ, ನೀವ ನಿಂತೀರಿ? ನಂದರಿ ಇದು ಅಂಗಡಿ, ನಾನು ಈ ಅಂಗಡಿ ಮಾಲಕ. ಓ, ಅಂಗಡಿ ಓನರ್ ನೀವೇನಾ? ಸರಿ, ನಂಗೆ ಟಿಕ್ಳಿ ಬೇಕಾಗಿತ್ತು. ಆಮೇಲೆ ಫೇರನ್ ಲವ್ಲಿ ದೊಡ್ಡದೈತೆ ಸಣ್ಣದೈತೆ? ಅಂದ್ರೆ ಎಷ್ಟು ರೂಪಾಯ್ದು ಐತ್ರಿ? ನಿಮಗೆ ಎಷ್ಟು ರೂಪಾಯಿ ಬೇಕು ಹೇಳ್ರಿ, ಅಷ್ಟು ರೂಪಾಯ್ದ ಕೊಡೋಣಂತ. ನನಗೆ ಒಂದು ದೊಡ್ಡ ಟ್ಯೂಬ್ ಬೇಕಾಗಿತ್ತು, ಅದಕ್ಕೆ ಎಷ್ಟು ಆಕೈತಿ ಹೇಳ್ರಿ? ನೀವು ಎಷ್ಟು ತರ ಕೊಡ್ರಿ, ಫ್ರೀ ಫ್ರೀ. ಹಾಂ, ಏನಾಗೈತ್ರಿ ನಿಮಗೆ ಅಣ್ಣಾರ? ನೋಡುವ ನೋಡು, ನಿನಗೆ ಬೇಜಾರು ಸಿಟ್ಟು ಏನಾರು ಇದ್ರ ಬಾಯ್ ಬಿಟ್ಟು ಹೇಳಿಬಿಡು, ಇಲ್ಲ ಬಾಯಿಗೆ ಬಂದಾಗ ಬೊಯ್ದು ಅಣ್ಣ ಚೊಣ್ಣ ಅಂತೆಲ್ಲ ಕರಿಬೇಡ. ಏನ ನನ್ಗೆ ಹಿಂಗೆ ಯಾರು ಹೆಣ್ಮಕ್ಳು ಅಣ್ಣ ಅಂದ್ಬಿಟ್ರೆ ಒಂಥರ ಭಾರಿ ಬೇಜಾರಾದಂಗೆ ಆಗ್ಬಿಡ್ತೈತಿ, ಅದಕ್ಕೆ. ಓ ಹೌದಾ? ನಿಮಗೆ ಮದುವೆ ಆಗಿಲ್ಲ? ಆಗೈತಿ, ಆದ್ರೆ ಏನ್ತಿ ನಿಮ್ಮಷ್ಟು ಚಂದಿಲ್ಲ. ಒಂದು ನಮನಿ ನೀಲಿ ಡ್ರಮ್ಮಿಗೆ ಸೀರೆ ಉಡಿಸ್ದಂಗೆ ಆಗೈತಿ, ಹತ್ತಿ ಅಂಡಿಗೆ. ಏನು ಮಾಡ್ತೀರಿ ಹೇಳ್ರಿ? ಅಯ್ಯೋ ಸುಮ್ಮನಿರ್ರಿಪ್ಪ, ನನಗೆ ಇವೆರಡು ಟಿಕ್ಳು ಬೇಕಾಗಿತ್ತು. ತಗೋರಿ 2 4 ಬೇಕಾದ್ರೂ ತಗೋರಿ. ಆಮೇಲೆ ಹೊರಗೆ ನೇತಾಕಿರಲ್ಲ, ಏನಂದರೆ ಅದೇ ಅಲ್ಲೇ ಇದು ಬಕೆಟ್, ಅದು ಬೇಕಾಗಿತ್ತು. ಅದೆಷ್ಟು? ಬಕಿಟಾ ಯಾವುದು? ಬರೀ 10 ರೂಪಾಯಿ. ಹಾಂ, ಬರೀ 10 ರೂಪಾಯಿ? ಇಷ್ಟು ಸಸ್ತಾ ನಿಮ್ಮ ಅಂಗಡ್ಯಾಗ? ಓ, ನನಗಂತೇಳಿ ಸಸ್ತಾನೇ? ಬ್ಯಾರೆದವ್ರಿಗೆ ಆದ್ರೆ ಕಮ್ಮಿ ಕೊಡೋದಿಲ್ಲಪ್ಪ ನಾನು. ಅದ್ಯಾಕೆ ನಂಗಾದ್ರೆ ಸಸ್ತಾ? ನೀವು ನಮ್ಮ ಊರಿಗೆ ಬಂದಿರೋ ಅತಿಥಿ ಅಲ್ಲನ. ಅತಿಥಿ ಅಂತೇಳಿ ಇಷ್ಟು ಸಸ್ತಾ ಫ್ರೀ ಕೊಟ್ರೆ ಅಕ್ಕತ್ ನಿಮ್ಮ ತಿಥಿ. ಅಯ್ಯೋ, ಎಷ್ಟು ಚಂದ ಮಾತಾಡ್ತೀರಿ ನೀವು. ಹೌದು, ಎಲ್ಲರೂ ಹಂಗ ಅಂತಾರ. ಅಂದಂಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆತ? ನನ್ನ ಮದುವೆ ಆಗಿದ್ದು ಆತು, ಗಂಡು ಬಿಟ್ಟು ಹೋಗಿದ್ದು ಆತು. ಅಯ್ಯೋ ದೇವ್ರೇ, ಪಾಪ. ಹಿಂಗಾಗ್ಬಾರ್ದಾಗಿತ್ತನ್ರಿ, ಹಿಂಗಾಗ್ಬಾರ್ದಾಗಿತ್ತು. ಗಂಡು ಬಿಟ್ಬಿಟ್ಟನ್ರಿ. ಅವಂಗೇನು ಬಂತ ಅವಂಗ? ಅಯ್ಯೋ, ಬಂತು ಬರಬಾರ್ದು ರೋಗ, ಅದಕ್ಕೆ ಬಿಟ್ಟ. ಪಾಪ. ಈಗ ಮತ್ತೆ ಏನು ಮಾಡ್ಕೊಂಡದಿರ? ಅಂದ್ರೆ ಜೀವನಾಧಾರಕ್ಕೆ ಈಗ ಅದೇ ಇವ್ರ ಹೊಲಕ್ಕೆ ಕಳೆ ತೆಗ್ಯಾಕೆ ಹೋಗ್ತೀನಿ, ಯಾವ್ದಾರ ಅಂಗಡಿಯಾಗ ಏನಾರ ಕೆಲಸ ಅದಾವನ ಕೇಳ್ಬೇಕು ಅಂತೀನಿ, ಆಗ್ವಲ್ತು. ಎಲ್ಲೂ ಏನು ಸಿಕ್ಕಿಲ್ಲ. ಅದಕ್ಕೆ ಅಕ್ಕ ಬಾ ಇಲ್ಲಿ ಊರಿಗೆ 1 ವಾರ ಅಂದಿದ್ಲು, ಅದಕ್ಕೆ ಇಲ್ಲಿಗೆ ಬಂದೆ ನೋಡ್ರಿ. ಇಲ್ಲ ಅಂದ್ರೆ ಅಲ್ಲೇ ಇದ್ದೆ ನಾನು. ಅಯ್ಯೋ ಪಾಪ. ನಮ್ಮ ಅಂಗಡ್ಯಾಗ ಕೆಲ್ಸಕ್ಕೆ ಬೇಕಾಗಿದ್ರು ನಮ್ಮ ಅಂಗಡಿ ಕೆಲಸ ಮಾಡ್ತೀನ. ಇಲ್ಲೇನು ಕೆಲಸ ಮಾಡೋದು? ಇಲ್ಲೇನು ಇಬ್ಬಿಬ್ರು ಮಾಡೋ ಅಂಥ ಕೆಲಸ ಏನು ಕಾಣವಲ್ತಪ್ಪ. ಏನಿಲ್ಲ, ದಿನಾ ಅಂಗಡಿಗೆ ಬಂದು ಈ ಕುರ್ಚಿ ಮೇಲೆ ಕುಂದ್ರದಷ್ಟೇ, ಮತ್ತೇನಿಲ್ಲ. ದಿನಾ ಬಂದು ಕುರ್ಚಿ ಮ್ಯಾಗ ಕುಂತ್ರೆ ಪಗಾರ ಕೊಡ್ತೀರೇನ? ಇಲ್ಲಿ ಕುಂತ್ರೇನು ಪಗಾರ ಕೊಡ್ತೀರಿ ನೀವು? ಸುಮ್ಮನೆ ಕುಂತ್ ಎದ್ದೋದ್ರೆ ನಾನು ಹೊಟ್ಟಿ ಪಾಡು ನಡಿಬೇಕಲ್ಲ. ನೀವೇನು ತಿಳಿ ಕೆಡಿಸ್ಕೋಬೇಡ್ರಿ, ಪಗಾರನು ಕೊಡೋಣಂತ, ಅದಕ್ಕೇನ.
ಬೇಡಪ್ಪ, ನಾ ಬೇರೆ ಎಲ್ಲರ ಕೆಲಸ ಹುಡುಕ್ತೇನೆ. ನೋಡಕ್ಕ ಕರೆನ ಬಾರಿ ಚಂದ ಅದೀರಿ ನೋಡ್ರಿ. ಬರ್ರಿ, ಆ ಹೊರಗಿನ ಬಕೆಟ್ ತೆಗೆದು ಕೊಡು ಬರ್ರಿ. ಬರ್ರಿ, ಬಕೆಟ್ ಕೊಡು ಬರ್ರಿ. ನೀ ಹೂ ಅಂದ್ರೆ ನನ್ನ ಮನಸ್ಸು ಕೊಟ್ಟು ಬಿಡ್ತೇನೆ. ಛೀ, ಈ ವಯಸ್ಸಿನಾಗ ನಿಮಗೆ ಚಪ್ಲ ಬೇರೆ. ನಂಗೆ ವಯಸ್ಸಾಗಿಲ್ಲ ಮರೆ, ಇನ್ನೂ ಸಣ್ಣ ಎಲ್ಲ ಸ್ಟಿಲ್ ಯಂಗ್ ಹುಡುಗ ನಾನು ಗೊತ್ತನ. ನಾನು ನಮ್ಮ ಅಕ್ಕನ ಮನ್ಯಾಗ ಇರ್ತೇನೆ. ಇರಿ ಸತ್ಯಭಾಮೆ ಸತ್ಯಭಾಮೆ. ಓ ಬಯ್ಯಕತ್ರೆ ಬೈಬೇಡ್ರಿಪ್ಪ. ಏನೋ ಒಂದು ಹಂಗೆ ಒಂದು ಸ್ವಲ್ಪ ಬೇಜಾರಿಗೆ ಹಂಗೆ ಒಂದು ಸ್ವಲ್ಪ ನಾನೇನೋ ನಿಮ್ಮ ಗಿಡ್ಮೂಳಿಗೆ ಅನ್ಯಾಯ ಮಾಡಲ್ಲಪ್ಪ. ಗಂಡು ಮಕ್ಳ ಮೇಲೆ ಒಂದು ಚೂರು ಇರ್ಬೇಕಾಕತಿ ಹಿಂಗೆಲ್ಲ. ಹಂಗಂತ ಎಲ್ಲರಿಗೂ ಅನ್ನಲ್ಲ ಪಾಪ, ನಾನು ಯಾಕೆ ಅನ್ನಕ್ಕೆ ಹೋಗ್ಲಿ. ಅಲ್ಲ ನೀವು ಮತ್ತೆ ಹಂಗೆಲ್ಲ ತಿಳ್ಕೊಬೇಡ್ರಿ ಮತ್ತೆ. ಏನೋ ಗಿಡ್ಮೂಳಿಗೆ ನಾನು ಏನೂ ಅನ್ಯಾಯ ಮಾಡಲ್ಲ, ನೀವು ತಪ್ಪೇ ತಿಳ್ಕೊಬೇಡ್ರಿ. ಏನೋ ನೋಡಿದೆ ಭಾರಿ ಇಷ್ಟ ಆಯ್ತು, ಅದಕ್ಕೆ ಸ್ವಲ್ಪ ಮಾತಾಡ್ಸೋಣ ಅಂತಷ್ಟೇ. ಆದ್ರೂ ಒಂಥರ ಚಂದದಳಲ್ಲ, ಶಾಂತಕ್ಕಂತೀರಿ ಯಾವಾಗ ನೋಡಿದ್ರು. ಆ ಗಿಡ್ಮೂಳಿ ಮುಂದೆ ಹೇಳಿಗಿಳಿರಿ ಮತ್ತೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅಲ್ಲ, ನಾ ಏನ ಮಾತಾಡಕ್ ಬಂದ್ರೆ ನೀ ಏನೋ ಒಟ ಹಚ್ಚಿ ನೋಡಿಲ್ಲ. ಪಾರಕ್ಕೆ ಆರಾಮಿಲ್ಲ ಅಂತ ತಡ್ರಿ, ಯಾಕ ಸ್ವಲ್ಪ ಜ್ವರ ಬಂದಂಗ ಆಗೈತಂತ ಒಂಚೂರು ಹೋಗಿ ನೋಡ್ಕೊಂಡ್ ಬರ್ತೇನೆ. ಪಾರಕ್ಕಾರ ನೋಡಕ್ ಹೋಗು, ಯಾರು ಬೇಡ ಅಂದ್ರೆ ನೀ ಹೋಗಿ ಮಾತಿ ಕುಂತಿ ಅಂದ್ರೆ ಮುಗಿದು ಓದ್ಕತಿ. ಅಲ್ಲಿಂದ ಬರಾಕ ಎಷ್ಟೊತ್ತು ಬೇಕಾ ಅದನ್ನ ಬಿಡು ಚಿಂತಿ. ಹೋಗಿ ನೋಡುವಂತಿ. ಇಲ್ಲಿ ನನ್ನ ಮಾತು ಪೂರ ಕೇಳಲಿಪ್ಪ ತಗ. ನಿಮಗ್ ಮೊದ್ಲ ಹೆಣ್ಮಕ್ಳಿಗೆ ಮಾತು ಸಿಕ್ಕ್ರ ಮಾರು ಹೊಲ ಸಿಕ್ಕಂಗ. ಇಲ್ಲಿ ನನ್ನ ಮಾತು ಮುಗಿಸೇ ಹೋಗ್ನಿ. ಆಯ್ತು, ಏನ್ ಹೇಳ್ರಿ. ಏನಂತಂದ್ರ, ಈಗ ಹುಡುಗಿದು ಹಿಂಗೆ ಇದು ಏನದು ಕುಬ್ಸ ಮಾಡೋಣ ಅಂತ. ಕುಬ್ಸ ಮಾಡೋದಾದ್ರೆ ಒಂದು ಕಾರ್ಡ್ ಅದು ಮಾಡಿ ಹಂಚನ ಅಂತ. ಏನಂತಿ? ಕಾರ್ಡ್ ಎಲ್ಲ ಮಾಡೋದೇ ಅವಶ್ಯಕತೆ ಐತಿ? ಬೈಕರಿ ಮಾಡಿದ್ರೆ ಏನ್ ಜನ ಬರೋದಿಲ್ಲ ಅಂತಾರನ? ನಮ್ಮೂರಾಗ ಅದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಗಡ ಇಂತಿ ಏನದು ಕಾರ್ಡ್ ಮಾಡ್ಸೋದು ಏನೋ ಮಾತಾಡತ್ತಿರಲ್ಲ. ನೋಡಪ್ಪ, ನಿಮ್ಮ ಅಕ್ಕಂದು ಕುಬಸ್ ಐತಿ. ನಾ ಏನಂದೆ ಕಾರ್ಡ್ ಮಾಡಿಸಿ ಮಂದಿ ಕರೆದು ಜೋರಾಗಿ ದಾಮ್ ದುಮ್ ಅಂತ ಮಾಡೋಣ. ಪಾಪ ನನ್ನ ಮಗಳ ಮದ್ವಿನೂ ನಾವೇನಷ್ಟು ಜೋರಾಗಿ ಮಾಡಿಲ್ಲ ಅಂತ. ಈಗ ನಿನ್ನ ಮದ್ವಿ ನೋಡು, ನಾವೆಷ್ಟು ಗ್ರ್ಯಾಂಡಾಗಿ ಮಾಡಿದ್ವಿ. ನಿಮ್ಮ ಅಕ್ಕನ ಅವಾಗ ಕರೀಲೂ ಇಲ್ಲ ನಾವು. ಈಗ ಮನುಷ್ಯಾಗ ತೀರ ಒಂದು ಇದನ್ನೆಲ್ಲ ಮಾಡೋಣ ಅಂದ್ರೆ ಅದಕ್ಕೂ ಬೇಡ ಅಂತಾಳ. ಕಾರ್ಡ್ ಮಾಡಿಸ್ತಾನಂತ ತಪ್ಪ ಹೋಲ್ಬಿಡವ. ಅಲ್ಲಲ್ಲ, ನಿಂಗೇನ್ ತಲೆ ಕೆಟ್ಟತನ? ಊರಾಗ ಎಲ್ಲಾರ್ಗೆ ಅಡ್ಡಾಡಿ ಅರ್ಶನ ಕುಂಕುಮ ಹಚ್ಚಿ ಹೇಳಿದ್ರೆ ಸಾಕು, ಬಂದ್ ಬಿಡ್ತಾರ. ಅದ್ನೇನ್ ಕಾರ್ಡ್ ಮಾಡಿಸ್ ಕರಿಯೋದು? ಆ ಕಾರ್ಡ್ ಮಾಡ್ಸಕ್ ಹಾಕೋ ರೊಕ್ಕನ ಮತ್ತೊಂದು ಏನಾರ ಫಂಕ್ಷನ್ಯಾಗ ಊಟಕ್ಕೋ ಅಡಿಗೆಗೋ ಎದಕಾರ ಬರ್ತತಿ. ಹಂಗೆಲ್ಲ ಹುಚ್ಚರಂಗ್ ರೊಕ್ಕ ಖರ್ಚು ಮಾಡಬಾರ್ದಪ್ಪ. ಐತಂತೇಳಿ ಗೊತ್ತನ? ಬೇಡ ಏನ್ ಬೇಡ, ನೀನು ನಿಮ್ಮ ಅಪ್ಪನಂತ ಕುಣಿಬೇಡ, ಸುಮ್ನಿರು. ಇದ್ರ ಮ್ಯಾಗ ನಿಮಗ್ ಬಿಟ್ಟಿದ್ ಗಂಡ ಇಂತಿಗೆ ಏನ್ರಿ? ನಾ ಬೇಕಾರ ಇವತ್ತು ಹೋಗಿ ಒಂದ್ ಚಲೋ ಮುಹೂರ್ತ ನೀವೇ ಕೇಳಿಸ್ಕೊಂಡ್ ಬಂದ್ರಿ. ಮತ್ ನಾ ಹೋಗೋದೇನೈತಿ? ಒಂದು ಚಲೋ ಮುಹೂರ್ತ ಐತಿ, ಕೇಳಿಸ್ಕೊಂಡ್ ಬರ್ರಿ. ಮತ್ತೇನ್ ಅದಕ್ಕಾಗಿ ಇದು ಮಾಡಕ್ ಹೋಗ್ಬೇಡ್ರಿ. ಅಲ್ಲೆಲ್ಲ ಕಾಡು ಪಾಡು ಅಂತೆಲ್ಲ ಚಾಪಿಸ್ಕೊಂತ ಕುಂದ್ರಾಕ್ ಹೋಗ್ಬೇಡ್ರಿ. ಹಿಂಗ ಮಾಡಿ ಬರೇ ಒಂದ ಹುಡುಗಿದ್ ಒಂದ್ ಏನಾರ ಮಾಡ್ಬೇಕು ಅಂದ್ರೆ ಯಾವ್ದು ನಿನಗ ಇಷ್ಟ ಇರಂಗಿಲ್ಲ ನಿನಗೆ. ಬ್ಯಾರೆ ಏನಾರ ಇದ್ರೆ ಹೇಳು, ಮಾಡ್ತಿ. ನನ್ನ ಮಗನ ಮದ್ವಿ ಎಷ್ಟ್ ಚಂದ ಮಾಡಿದ್ವಿ. ಅವಾಗೇನ ಟೈಮು ಹಂಗಿತ್ತು, ಆಕಿ ಮೇಲೂ ಸಿಟ್ಟಿತ್ತು, ನಾನು ಹೋಗ್ಲಿ ಬಿಡಂದ್ ಸುಮ್ಮನೆ ಆಗ್ಬಿಟ್ಟೆ. ಈಗ ತೀರ ಎಲ್ಲ ದೇವ್ರು ಸಮಾಧಾನ ಮಾಡ್ಯಾನ, ಮಗಳು ಚಲೋ ಅದಾಳ. ಈ ಟೈಮ್ನಾಗ ಆಕಿ ಒಂದು ಚಂದ ಕರೆದು ಕಳ್ಸೋದು ಬೇಡನ? ಅದು ಒತ್ತಟಿಗೆ ಹೋಲಿ. ಆಕಿ ಕುಬ್ಸ ಒಂಚೂರು ಜೋರಾಗಿ ಮಾಡೋಣ, ಒಂದು ಕಾರ್ಡ್ ಮಾಡಿ ಚಾಪಿಸಿ ಇದು ಮಾಡೋಣ. ಅದೇನ ಮದ್ವೆ ಇದು ಮೊನ್ನೆ ಟಿವಿಯಾಗೆಲ್ಲ ತೋರ್ಸಾತಿದ್ರಪ್ಪ. ಅದೇನದ ಇದು ಬಾಯಾಗ ಬರೋದಲ್ಲ ಮರ ತಗದ. ಆ ಹೊಟ್ಟಿಲಿದ್ದಾಗ ಹಡಿಕ್ಕಿಂತ ಮುಂಚೆ, ಅದು ಕುಬ್ಸಕ್ಕಿಂತ ಮುಂಚೆ ಹೊಟ್ಟಿಗೆ ಕಮ್ಮನ ಅಂಗಿ ಹಾಕೊಂಡು ಎಲ್ಲ ಚಂದಾಗಿ ಅದೇನೋ ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತಾರಂತ ಗೊತ್ತನ? ಪಾಪ ನನ್ನ ಮಗಳದ್ದು ಅದೆಲ್ಲ ಏನು ಮಾಡಿಸಿಲ್ಲ ನಾವು. ತೀರ ಒಂದಿಷ್ಟು ಇದು ಮಾಡಲ್ಲ ಅಂದ್ರೆ ಹೆಂಗದ? ಈಗ ಏನ್ ಮಾಡ್ಬೇಕು ಅನ್ನಕತ್ತೀರಿ? ಆಯ್ತು, ನಿಮ್ ಇಷ್ಟ, ನೀವ್ ಮಾಡ್ಬೇಕಂತಿದ್ರೆ ಮಾಡ್ರಿ. ಅದನ್ನ ಹೇಳೋದು, ಬ್ಯಾಡ ಗೀಡ ಅನ್ನಕ್ ಹೋಗ್ಬೇಡ, ಮಾಡ್ಸನ ಪಾಪ ನನ್ನ ಮಗಳದು. ಆಯ್ತು, ಏನ್ ಮಾಡೋಣ? ಕೇಳ್ಕೊಂಡ್ ಬಂದಿರನ? ನಾ ಎಲ್ಲ ಮುಹೂರ್ತ ಕೇಳ್ಯಾತ. ಬರೋ ಸೋಮವಾರ ಚಲೋ ಐತಂತ. ಅದಕ್ಕಿತ್ತಲ್ಲ ಇಷ್ಟ ದಿನ, ಅದಕ್ಕೆ ಅದನ್ನ ಬಿಟ್ರೆ ಅಮಾಸಿ ಮುಗುದಿಂದ ಯಾವಾಗಾರ ಮಾಡ್ರಿ, ಚಲೋ ಐತಿ. ಅಮಾಸಿ ಮುಗಿದ್ ಮರ್ರೆ ದಿನ ಮಾಡಿದ್ರು ನಡಿತೈತಿ, ಪಡ್ಡೆ ಇತ್ತು ಅಂತ ಹೇಳಿದ್ರು. ಈಗ ಅಮಾಸಿ ಮುಗಿದ್ ಮರ್ರೆ ದಿನ ನಮಗ್ ಮಾಡಕ್ ಆಗ್ಲಿಲ್ಲ. ಈಗ ಸೋಮವಾರ ದಿನ ಚಲೋ ಐತಂತ. ಅದನ್ನೇ ಆರ್ತಿ ಸೋಮವಾರ ದಿನ ಮಾಡಬಾರ್ದು. ಇದು ಎಂದ್ ಮಾಡೋಣ? ಎಂದಂದ್ರೆ ಮಂಗಳವಾರ ಇಟ್ಕೋಬಹುದು, ಬುಧವಾರ ಇಟ್ಕೋಬಹುದು, ಬ್ಯಾಡಂದ್ರೆ ಶುಕ್ರವಾರ ಇಟ್ಕೋಬಹುದು, ಗುರುವಾರ ಇಟ್ಕೋಬಹುದು. ಹಂಗ್ ಮಾಡ್ಬಿಡಣ, ಗುರುವಾರ ದಿನ ಇಟ್ಕೊಂಡ್ಬಿಡಣ. ಏನಂತೀರಿ? ಅಡಿಗೆಯರಿಗೆ ಹೇಳನ್ ಮತ್ತೆ. ಅಲ್ರಿ, ಅಡಿಗೆ ನಾವು ಮಾಡಕ್ ಬರ್ತಿತ್ತಲ್ಲ. ನಾನು ಮತ್ತೆ ಇವ್ರ ಪಾಕಗದು ಕರಿತಿದ್ದೆ, ಅವರು ಎಲ್ಲಾರು ಶೇರ್ ಮಾಡ್ತಿದ್ವಿ. ಅಡಿಗೆಗೆ ನೋಡೇನ್ ಬಿಡ ಮಾರ, ಆತಾಗ ಎದಕ್ಕೆ ತಲೆ ಹಿಡಿಸ್ತೀರಿ? ಅದನ್ನ ಆನೆ ಹೋಗಿರ್ತೈತಿ, ಬಾಲ ಹಿಡಿದು ಬಡ್ದಾಡ್ತಾವಂತ. ಹಂಗ ಸುಮ್ ಕುಂದ್ರು. ನೀನೇನ್ ಅಡಿಗೆ ಮಾಡಿ ಬಕ್ಬಲ್ ಬೀಳಬೇಕಾಗಿಲ್ಲ. ಮಗಳು ಕುಬಿಸಿರ್ತೈತಿ ಚಂದಾಗಿ ತಯಾರಾಗಿ, ಒಟ್ಟು ಮಗಳು ಹಿಂದ ಮುಂದೆ ಚಂದಾಗಿ ಅಡ್ಡಾಡ. ನೀ ಅದೆಲ್ಲ ಅಡಿಗೆ ಗಿಡಿಗೆ ಮಾಡ್ಕೊಂತ ಕುಂದ್ರಾಕ್ ಹೋಗ್ಬೇಡ. ಈಗ ಹೇಳಕತ್ತೇನೆ ಕೇಳ ನಿನಗೆ. ಮತ್ತೆ ಅಡಿಗೆಯರಿಗೆ ಒಂದಿಬ್ರಿಗೆ ಹೇಳ್ತೇನೆ, ಒಂದ್ ಇಬ್ರು ಬಾಂಡೆ ತಿಕ್ಕರಿಗೆ ಹೇಳ್ತೇನೆ. ಅವ್ರು ಬಂದ್ ಬಾಂಡೆ ತಿಕ್ಲಿ, ಅಡಿಗೆಯರಿಗೂ ಹೇಳ್ತೇನೆ. ಇದು ಏನದ, ಒಂದ್ 10-12 ಸಾವಿರ ರೂಪಾಯಿ ಕೊಟ್ರ ಬಂದ್ ಚಪ್ರ ಹಾಕಿ ಹೋಕಾರ. 10-12 ಸಾವಿರ ರೂಪಾಯಿ ಚಪ್ರ ಹಾಕಕ? ಇದು ಪೆಂಡಾಲ. ಮತ್ತೆ ನಿಂಗೆ 2-3 ಸಾವಿರ ರೂಪಾಯಿ ಬರ್ತದಂತ ಮಾಡಿಯ. ಅಲ್ರಿ, ನಾ ಹೇಳೋದಾದ್ರೆ ಈ ಮನಿ ಮುಂದೆ ಪೆಂಡಲ್ ಹಾಕ್ಸಿ ಮಾಡೋಣಂತೀರ?
ಹ್ಞೂನ್ಲೇ ಮರಯ್ಯ. ಬಸವಣ್ಣನ ಗುಡಿಯಾಗ ಕೊಟ್ರೆ ಅವರೆಲ್ಲ ಒಂದು 2-3 ಸಾವಿರ ರೂಪಾಯಿ ಕೊಟ್ರೆ ಸಾಕು. ಅಲ್ಲೇ ಎಲ್ಲ ಇದು ಏನದು ಹಾಲು ತಯಾರಿ ಆಗ್ಬಿಡ್ತದ. ಏನಂತೀರಿ? ಅದೇನ ನಾವು ಹೋಗಿ ಕೇಳ್ಕೊಂಡ್ ಬರ್ತೇನೆ. ಈಗ ಅದ್ರ ಚಿಂತೆ ಬಿಡು ನೀನು. ನಾ ಹೇಳ್ದಷ್ಟು ಅಷ್ಟು ಮಾಡಿ ನೀನು ಅಷ್ಟೇ. ಏನು ಮಂದಿ ಕರೆಯೋ ಜವಾಬ್ದಾರಿ ನೀನು ನೋಡಂಗಾರ. ಎಂದ ನಾಳಿಂದ ಕರೆಯಕ್ಕೆ ಶುರು ಮಾಡ್ತೀಯಾ ಏನು? ಅಯ್ಯೋ, ಇವತ್ತಿನ ಬುಧವಾರ, ಇನ್ನು ಮುಂದಿನ ಗುರುವಾರ ಅಲ್ಲ ಕುಬಸಿರೋದು. ಸೋಮವಾರದಿಂದ ಕರೆಯಕ್ಕೆ ನಿಂದಿರ್ತೇನೆ ತಗೋರಿ. ಅದು ಇವಾಗ ಹೇಳಿದೆ ಅಂದ್ರೆ ಮರ್ತು ಬಿಡ್ತಾರೆ ಜನ. ನಮ್ಮೂರಂದ ಮೊದ್ಲ ಮಂದಿ ಹೆಂಗಂತ ಗೊತ್ತಲ್ಲ ನಿಮಗೆ. ನಾ ಬೆಳಗ್ಗೆ ಐತೆ ಅಂದ್ರು ಸಂಜೆಗೆ ಕರೆದ್ರು ಮತ್ತೆ ಬೆಳಗ್ಗೆ ಒಮ್ಮೆ ಕರೀಲೆಕ್ಕ ಕದಾರ ಅವ್ರು. ಅದಕ್ಕೆ ನಾನು ಹಂಗೆ ಮಾಡ್ತೇನೆ ತಗೋರಿ. ನಾನು ಸೋಮವಾರ ಮಂಗಳವಾರ ಕರೆಯಕ್ಕೆ ಶುರು ಮಾಡ್ತೇನೆ. ಈಗ ಒಂಚೂರು ಪಾರಕರ್ ಮನೆ ಕಡೆ ಹೋಗ್ಬರ್ತೇನೆ ತಡ್ರಿ. ಆಯ್ತು ಹೋಗ. ಅಲ್ಲ ಅತ್ತಿಯರ, ಈಗ ಅಕ್ಕನೂ ಡಿಲಿವರಿಗೆ ಅಂತ ಬರ್ತಾರ. ಡಿಲಿವರಿಗೆ ಅಂತ ಬಂದಾಗ ಈಗ ಅರಿಬಿನೂ ಸುಮಾರು ಆಗ್ತಾವ. ಹಂಗೆ ಹಾಸಿಗೆ ಮತ್ತು ಪ್ರತಿಯೊಂದು ಎಲ್ಲ ಒಗಿಬೇಕಾಕತಿ. ಅದಕ್ಕೆ ನಾನು ಅದಾದ್ರೆ ಇದು ಏನದು ಒಂದು ವಾಷಿಂಗ್ ಮಿಷಿನ್ ತಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ಟೆ ಗಿಟ್ಟಿ ಒಗ್ಯಾಕು ಮಾಡೋಕು ಎಲ್ಲದಕ್ಕೂ ಅನುಕೂಲ ಆಕ್ಕಿತ್ತು. ಓ ಹೌದಲ್ಲವ, ನೀ ಅಂದಿ ಪಾಪ. ಆಯ್ತು, ಇವತ್ತು ಹಿಂಗೆ ಮಾಡ್ರಿ. ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗಿ ನೋಡ್ಕೊಂಬರ್ರಿ. ಯಾವ್ದ ವಾಷಿಂಗ್ ಮಿಷಿನ್ ಅಂತ ಕಂತ್ನ್ಯಾಂಗ ತೊಗೊಂಡ್ರಾತ. ಒಂದು 5,000 ರೂಪಾಯಿ ಕಟ್ಟಿ ಕಂತ್ನ್ಯಾಂಗ ತೊಗೊಂಡ್ರಾತ. ಇವತ್ತು ಪುರ್ಸತ್ತಿಲ್ ಬಿಡ್ಬೇ ನನಗೆ. ಇವತ್ತು ಹೋಗೋದಂದ್ರೆ ಹೋಗೋದಷ್ಟೇ. ನಾನು ಕೇಳಕತ್ತಿ ಸುಮಾರು ತಿಂಗಳಾಗಕ್ಕೆ ಬಂದ್ರು ನೀವೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋವಲ್ರಿ. ನಂಗಂತೂ ಹೋಗೋದು ಸಾಕಾಗಿ ಹೋಗೈತತ್ತಾಗ. ಇವತ್ತು ಹೋಗೋದಷ್ಟೇ. ಆಕಿ ಸಿಟ್ಟಕ್ಕಳಪ್ಪ. ಹೋಗಿ ಪಾಪ ಅದಕ್ಕೂ ಆಸೆ ಐತಿ. ಮತ್ತು ನಾನು ಹೋಗಿ ಅದು ನೋಡೋಕೆ ಆಗ್ವಲ್ತು ಆಕಿಗೂ. ಹಂಗಂತೇಳಿ ನಂಗೆ ಮೈಲಿಗೆ ಏರಿ ಬಿಟ್ಕೊಂಡಿರೋಕ್ಕಾಗಲ್ಲ. ಆಕಿಗೂ ಹೋಗ್ಯಾಕೆ ಆಗ್ವಲ್ತು ಅಂತಾಳೆ. ಹೋಗ್ರು, ಏನಾಗೋದಿಲ್ಲ. ಹೋಗಿ ನೋಡ್ಕೊಂಬರ್ರಿ. ಒಂದು 5,000 ಕಟ್ಟಿದ್ರೆ ಕೊಡ್ತಾರ ಅನ್ನೋದಾದ್ರೆ ಲೋನ್ಯಾಗ ತೊಗೊಂಡ್ರಾತ್. ಹೋಗಿ ಬಡ್ಡಿ ಜಾಸ್ತಿ ಆಕತೆ ಏನವ. ಆದ್ರೆ ಆಗ್ವಲ್ತಕ್ಕ ಹೋಗ್ಲಾ. ಸರಿ ಏನಪ್ಪ, ಈಗಿನ ಕಾಲದಾಗ ಒಂದು 4 ಅರ್ಬಿ ಹೋಗ್ಯಕ್ಕಾಗಲ್ಲ ಅಂದ್ರೆ ಭಾರಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾ ಈಗಿನ ಕಾಲ ಅಂತ ಕಾಲ ಯಾವ್ದಾದ್ರೇನ ಮತ್ತೆ ಹೌದು ಇಂಥವೆಲ್ಲ ಐಟಮ್ಸ್ ಬಂದ ಮನೆಗೆ ತೊಗೋಬೇಕಂತ ಯಾರಿಗಾದ್ರೂ ಅನ್ಸೆ ಅನಿಸ್ತತಿ. ಕತಿ ನಿಮ್ದೊಂದು ತಗ ಅದು ಒಂದೇ. ಆಕಿ ಈಗ ಆಮೇಲೆ ಅವಾಗೆಲ್ಲ ಇದು ಏನದು ಈಗಿನ ಈಗ ಏನೇನ ಮಾಡ್ಬೇಕು ಅಂತಾಳ, ಹೋಗ್ಬೇಕು ಅಂತಾಳ, ಬರ್ಬೇಕಂತ ಪುರ್ಸತ್ ಇರಂಗಿಲ್ಲ. ಇರ್ಲಿ ಬಿಡು, ಅದಕ್ಕೆ ಯಾಕೆ ಮಾತಾಡ್ತೀರಿ ನೀವು ಎಲ್ಲದಕ್ಕೂ ಇದು ಮಾಡ್ಬೇಡ್ರಿ. ಆಕೆನ ಮನೆಗೆ ಒಂದು ಸಾಮಾನು ತೊಗೊಂಬರೋಣ ಅಂತ ಹೇಳಿದ್ದೆ. ತಾತ ಹಳ್ಯಾಗ ಬಂಗಾರ ತರ್ಬೇಕು, ಆದ್ರೆ ನೆನಪೈತೆ. ಬಂಗಾರ ರೇಟ್ ಒಂದು ನಮ್ನಿ ಗಗನಕ್ಕೆ ಕೇರಿ ಕುಂತತಿ. ಏನಪ್ಪ ಏನು ಮಾಡೋದಂತ ನನಗಂತೂ ತಿಳಿವಲ್ತು. ಅಲ್ಲ ಮರಯ್ಯ, ಹೌದು ಕರೆ. ಆದ್ರೆ ನಾ ಏನು ಮಾಡಕತ್ತಿ ಹೇಳಿ. ಈಗ ಮತ್ತೆ ಏನು ತರ್ಲಾರ್ದಂಗೆ ಹಂಗೆ ಮಾಡಿ ಮುಗಿಸಾನ. ಹಳೆನಾರ ಏನು ಅನ್ಕೊಳಂಗಿಲ್ಲ. ಅದೇ ನನಗೂ ವಿಚಾರ ಆಗ್ತಾ ಇರೋದು. ಬಂಗಾರ ನೋಡಿದ್ರೆ ಈ ಪರಿ ಏರಿ ಕುಂತತಿ, ಏನು ಮಾಡೋದು ಅಂತ. ನೋಡು, ನಾವು ಮಗಳಿಗಂತೂ ಏನು ಮಾಡಿಲ್ಲ. ಏನು ಎಲ್ಲ ಮಗ್ಗೆ ಮಾಡಿವಿ. ಮುಚ್ಕೊರಿ ಸಾಕು. ಮಗಳಿಗೆ ಏನು ಮಾಡಿಲ್ಲ ಅಂತ. ಹೌದನ್ನ ಲಕ್ಷಗಟ್ಟಲೆ ಸಾಲ ಮಾಡಿ ಓದಿಸಿದ್ವಿ. ಅಕ್ಕಿ ಅದನ್ನು ಉಳಿಸ್ಕೊಲಿಲ್ಲ. ಏನು ಅದ್ರ ಸಾಲ ಎಲ್ಲ ಹರಿದಿದ್ದು ಯಾರು? ಅರ್ಧಕ್ಕರ್ಧ ನನ್ನ ಮಗ ಹರಿದತಿ. ಹೊಲ ಮಾರಿ ಸಾಲ ಹರಿದೇವಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಗ್ಗೇನು ಮಗ್ಗ ಮಾಡೈತಿ, ಮಗಳಿಗೇನು ಮಾಡಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ಸುಮ್ಮನೆ ಇರ್ತಾನೆ ಅಂತ ಎಲ್ಲದಕ್ಕೂ ಸುಮ್ಮನೆ ಇರ್ತಾನೆ ಅನ್ಕೋಬೇಡ್ರಿ. ಇನ್ನು ಮಗಳಿಗೆ ಮಾಡಿದಷ್ಟು ಮಗ್ಗೇನು ಭಾಳ ಮಾಡಿಲ್ಲ ನಾವು. ಆತ ಮರಯ್ಯ, ಇಬ್ಬರಿಗೂ ಮಾಡ್ಯವತ್ತ. ನೀನೊಂದ ಎಲ್ಲಿ ಏನು ಸಿಗ್ತತೆ ಅಂತ ಕಾಯ್ತಿರ್ತೀನಿ ನೋಡು. ನಿಮ್ಮ ಕೂಟ್ ಮಾತಾಡಕ್ಕೆ ನನಗೆ ಆಗಲ್ಲ. ಈಗ ನಾನು ಅಲ್ಲಿ ಪಾರ್ಕರ್ ಮನೆಗೆ ಹೋಗಿ ಬರ್ಬೇಕು. ಕುಣಿತಾಳಂಗ ಪಾರಕಾರ ನೋಡಿದ್ರೆ ಅಲ್ಲಿ ಹೊಸ ಗಂಡನ ಕೂಟ ಆರಾಮ್ ಅದಾರ. ಈಕೆ ಬೇಕತ್ತಾಗ ಆರಾಮಿಲ್ಲ ಅಂದ್ರೆ ನೋಡ್ಕೊಳಕ ಯಾರು ಇಲ್ಲನ? ಅವನ್ ಇಲ್ಲಿ ಗಂಡ. ಸುಮ್ಮನೆ